ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜು ಅಮರಪು. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಹಾರ್ಡ್ನೆಸ್ ಇನ್ ವಾಟರ್. ಹಾರ್ಡ್ನೆಸ್ ವಾಟರ್ ಬಾಯ್ಲರ್ ಪ್ರೀ ವಾಟರ್ ಬಗ್ಗೆ ಹಾರ್ಡ್ನೆಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಹಾರ್ಡ್ನೆಸ್ ಹೆಂಗ್ ಫಾರ್ಮ್ ಆಗುತ್ತೆ, ಅದರ ಯೂನಿಟ್ ಏನು, ಟೈಪ್ ಆಫ್ ದ ಹಾರ್ಡ್ನೆಸ್ ಯಾವುವು ಅನ್ನೋದ್ರ ಬಗ್ಗೆ ಡೀಟೇಲ್ ಇವತ್ತು ಮಾತಾಡೋಣ. ಸೊ ಹಾರ್ಡ್ನೆಸ್ ಇನ್ ವಾಟರ್ ಇದ್ರ ಬಗ್ಗೆ ನೋಡೋದಾದ್ರೆ, ವಾಟರ್ದು ಕೆಮಿಕಲ್ ಫಾರ್ಮುಲಾ ಏನಿರುತ್ತೆ, H2O ಇರುತ್ತೆ. H2O ಇದರದ್ದು ಹಾರ್ಡ್ನೆಸ್ ನಾವು ನೋಡೋದಾದ್ರೆ, ಹಾರ್ಡ್ನೆಸ್ ಹೆಂಗ್ ಫಾರ್ಮ್ ಆಗುತ್ತೆ, ನಿಮ್ದು ಪ್ಯೂರ್ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೆಟಿಯಮ್ದು ಏನ್ ಪ್ರೆಸೆಂಟ್ ಆಗುತ್ತೆ, ಸಲ್ಫೇಟ್ ಪ್ರೆಸೆಂಟ್ ಆಗ್ಬೋದು, ಕಾರ್ಬೋನೇಟ್ ಆಗ್ಬೋದು, ಡೈಕಾರ್ಬೋನೇಟ್ ಆಗ್ಬೋದು, ಸಿಲಿಕೇಟ್ ಆಗ್ಬೋದು, ನೈಟ್ರೇಟ್ ಆಗ್ಬೋದು ಅಥವಾ ಕ್ಲೋರೈಡ್ ಆಗ್ಬೋದು. ಸೊ ಇವೆಲ್ಲ ಪ್ಯಾರಾಮೀಟರ್ ಏನು, ಕ್ಯಾಲ್ಸಿಯಂ ಸಲ್ಫೇಟ್ ಆಗ್ಬೋದು, ಮ್ಯಾಗ್ನೀಸಿಯಂ ಸಲ್ಫೇಟ್ ಆಗ್ಬೋದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ಬೋದು, ಕ್ಯಾಲ್ಸಿಯಂ ಡೈಕಾರ್ಬೋನೇಟ್ ಆಗ್ಬೋದು, ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಆಗ್ಬೋದು, ಮ್ಯಾಗ್ನೀಸಿಯಂ ಡೈಕಾರ್ಬೋನೇಟ್, ಇವೆಲ್ಲ ಫಾರ್ಮ್ ಆಗಿ ಏನಾಗುತ್ತೆ, ನಮ್ದು ವೆರಿ ಹಾರ್ಡ್ ಯಾವುದು ಹಾರ್ಡ್ನೆಸ್ ಫಾರ್ಮ್ ಆಗುತ್ತೆ. ಇವೆಲ್ಲ ಯೂಶಲಿ ಇದನ್ನ ನಾವೇನ್ ಮಾಡ್ತೀವಿ, ಡಿಎಂ ವಾಟರ್ ನಲ್ಲಿ ಇದನ್ನೆಲ್ಲ ಡಿಎಂ ಪ್ಲಾಂಟ್ ನಲ್ಲಿ ನಾವೆಲ್ಲ ಇದನ್ನ ರಿಮೂವ್ ಮಾಡಿರ್ತೀವಿ. ಇನ್ ಕೇಸ್ ಏನಾದ್ರು ರೆಸಿಡ್ಯೂವಲ್ ಯಾವುದು ಸಲ್ಫೇಟ್ ಆಗ್ಬೋದು, ಮ್ಯಾಗ್ನೀಸಿಯಂ ಕ್ಯಾಲ್ಸಿಯಂ ರೆಸಿಡ್ಯೂವಲ್ ಏನಾದ್ರು ಬಾಯ್ಲರ್ ಅಲ್ಲಿ ಎಂಟರ್ ಆದ್ರೆ, ಸೊ ಅಟ್ ದಟ್ ಟೈಮ್ ಏನಾಗುತ್ತೆ, ಇದೆಲ್ಲ ಕಂಬೈಂಡ್ ಆಗಿ ವೆರಿ ಹಾರ್ಡ್ ಯಾವುದು ಹಾರ್ಡ್ನೆಸ್ ಫಾರ್ಮ್ ಆಗುತ್ತೆ. ಸೊ ಇದು ಫಾರ್ಮ್ ಏನಾಗುತ್ತೆ, ನಮ್ದು ಸರ್ಟನ್ ಹೈ ಪಿ ಎಚ್ ನಲ್ಲಿ ಏನಾಗುತ್ತೆ, ಡಿಕಂಪೋಸಿಟ್ ಆಗಿ ನಮ್ಮ ಬಾಯ್ಲರ್ ಟ್ಯೂಬ್ ಅಲ್ಲಿ ಡಿಪಾಸಿಟ್ ಆಗುತ್ತೆ. ಡಿಪಾಸಿಟ್ ಆಗಿ ಸ್ಕೇಲಿಂಗ್ ಫಾರ್ಮ್ ಆಗುತ್ತೆ. ಸೊ ಇದು ಸ್ಕೇಲಿಂಗ್ ಫಾರ್ಮ್ ಆಗಿ ನಮ್ದು ಹೀಟ್ ಎಕ್ಸ್ಚೇಂಜ್ ರೇಟ್ ರೆಡ್ಯೂಸ್ ಮಾಡುತ್ತೆ, ಎಫಿಷಿಯನ್ಸಿ ಆಫ್ ದ ಬಾಯ್ಲರ್ ಕಡಿಮೆ ಆಗುತ್ತೆ. ಆ ಸ್ಕೇಲಿಂಗ್ ಬಗ್ಗೆ ಇನ್ನೊಂದು ಯೂನಿಟ್ ನಾವು ಮಾತಾಡೋಣ. ಸೊ ಇದು ಹಾರ್ಡ್ ಸ್ಕೇಲ್ ಫಾರ್ಮ್ ಆಗುತ್ತೆ. ಹಾಗಾದ್ರೆ ಇದರ ಯೂನಿಟ್ ಏನ್ ನೋಡೋದಾದ್ರೆ, ನಮ್ದು ಯಾವ್ದು ಹಾರ್ಡ್ನೆಸ್ ಯೂನಿಟ್ ನೋಡೋದಾದ್ರೆ ppm ಪಾರ್ಟ್ ಪರ್ ಮಿಲಿಯನ್ ಅಥವಾ GPM ಗ್ರೇನ್ಸ್ ಪರ್ ಮಿಲಿಯನ್. ppm ಪಾರ್ಟ್ಸ್ ಮಿಲಿಯನ್ ಅಥವಾ ಗ್ರೇನ್ಸ್ ಪರ್ ಮಿಲಿಯನ್, ಇದು ಎರಡು ಯೂನಿಟ್ ನಾವು ಹಾರ್ಡ್ನೆಸ್ ಅನ್ನು ಮೆಜರ್ ಮಾಡ್ತೀವಿ. ಹಾಗಾದ್ರೆ ಈಗ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ತಗೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನು ಪರ್ ಮಿಲಿಯನ್ ಹೆಂಗ್ ಮೆಜರ್ ಆಫ್ ವಾಟರ್ ಏನ್ ಹೇಳ್ತಿದ್ದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪರ್ ಮಿಲಿಯನ್ ಆಫ್ ವಾಟರ್ ನಲ್ಲಿ ನಿಮ್ದು 1 ಯೂನಿಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರೆಸೆಂಟ್ ಇದ್ರೆ ಅದನ್ನ ಏನ್ ಹೇಳ್ತೀವಿ, 1 ಯೂನಿಟ್ ಆಫ್ 1 ppm ಅಂತ ಹೇಳ್ತೀವಿ. ಅದನ್ನೇ ಹಾಗೆ ನಾವು ಒನ್ ಯೂನಿಟ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪರ್ ಮಿಲಿಯನ್ ಆಫ್ ವಾಟರ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಇದನ್ನು ನಾವು ಹೇಳ್ತೀವಿ 1 ಕ್ಯಾಲ್ಸಿಯಂ ಕಾರ್ಬೋನೇಟ್ ಗ್ರೇನ್ಸ್ GPM ಅಂತ ಹೇಳ್ತೀವಿ. ಈ ಎರಡು ಯೂನಿಟ್ ಅಲ್ಲಿ ಮೆಜರ್ ಮಾಡ್ತೀವಿ ನಾವು. ಮಿಲಿಯನ್ಸ್ ಆಫ್ ವಾಟರ್ ನಲ್ಲಿ 1 ಯೂನಿಟ್ ಪ್ರೆಸೆಂಟ್ ಇದ್ರೆ 1 ppm ಅಂತ ಹೇಳ್ತೀವಿ ಅಥವಾ 1 GPM ಅಂತ ಹೇಳ್ತೀವಿ. ಸೊ ಈಗ ನಾವು ಟೈಪ್ ಆಫ್ ಏನ್ ನೋಡ್ಬೇಕು, ಟೈಪ್ ಆಫ್ ಹಾರ್ಡ್ನೆಸ್ ನೋಡೋದಾದ್ರೆ ಎರಡು ಟೈಪ್ ಹಾರ್ಡ್ನೆಸ್ ಇರುತ್ತೆ. ಒಂದು ಪರ್ಮನೆಂಟ್, ಒಂದು ಟೆಂಪರರಿ ಹಾರ್ಡ್ನೆಸ್. ಸೆಕೆಂಡ್ ಒನ್ ಅದು ಪರ್ಮನೆಂಟ್ ಹಾರ್ಡ್ನೆಸ್. ಟೆಂಪರರಿ ಹಾರ್ಡ್ನೆಸ್ ನೋಡೋದಾದ್ರೆ, ಟೆಂಪರರಿ ಹಾರ್ಡ್ನೆಸ್ ಯಾವುದು, ನಮ್ಮ ಕಾರ್ಬೋನೇಟ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಆರ್ ಕ್ಯಾಲ್ಸಿಯಂ ಡೈಕಾರ್ಬೋನೇಟ್ CaCO3, ಇವೇನಾಗುತ್ತೆ, ಇವು ಟೆಂಪರರಿ ಹಾರ್ಡ್ನೆಸ್ ನಲ್ಲಿ ಬರುತ್ತೆ. ಹೆಂಗಂದ್ರೆ ಇದನ್ನ ನಾವು ಲಿಟಲ್ ಬಿಟ್ ಗರಂ ಮಾಡಿದ್ರೆ, ಅದೇ ಟೆಂಪರೇಚರ್ ರೈಸ್ ಮಾಡಿದ್ರೆ ವಾಟರ್ದು, ಇವು ಪ್ರಿಸಿಪಿಟೇಟ್ ಆಗುತ್ತೆ. ಯಾವುದು ಕ್ಯಾಲ್ಸಿಯಂ. ನೀವು ನೋಡಿರ್ಬೋದು, ಮನೆಯಲ್ಲಿ ಒಂದು ಬೋರ್ ವಾಟರ್ ತಂದು ಒಂದು ಬೌಲ್ ನಲ್ಲಿ ಹಾಕಿ ಅದನ್ನ ಹೀಟ್ ಮಾಡಿದ್ರೆ ಬಿಳಿ ಸ್ಕೇಲ್ ಫಾರ್ಮ್ ಆಗುತ್ತೆ. ನಿಮ್ದು ಬಾಟಮ್ ಆಫ್ ದ ಪ್ಲೇಟ್ ಇದರಲ್ಲಿ ಬಿಳಿ ಸ್ಕೇಲ್ ಟೈಪ್ ಫಾರ್ಮೇಶನ್ ಆಯ್ತು, ವಾಟರ್ ಸಿಗ್ರೇಟ್ ಆಗುತ್ತೆ.
So that white powder scale is called calcium. Calcium carbonate or calcium dicarbonate. ಇದು when temperature rise ಮಾಡಿದ ತಕ್ಷಣ ಈಸಿಲಿ precipitate ಆಗಿ segregate ಆಗುತ್ತೆ ವಾಟರ್ ದಿಂದ. ಸೊ that type of the ಏನು ಹಾರ್ಡ್ನೆಸ್ ಯಾವ ಕಾಲ್ತೀವಿ ಟೆಂಪರರಿ ಹಾರ್ಡ್ನೆಸ್ ಅಂತ ಕಾಲ್ತೀವಿ. ಇನ್ನು ನಾವು ಪರ್ಮನೆಂಟ್ ಹಾರ್ಡ್ನೆಸ್ ನೋಡೋದಾದ್ರೆ ಇದು ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಸಿಯಂನ ಇದು ಸಲ್ಫೇಟ್ ಆಗಿರ್ಬೋದು ಅಥವಾ ಸಿಲಿಕೇಟ್ ಆಗಿರ್ಬೋದು ಅಥವಾ ನೈಟ್ರೇಟ್ ಆಗಿರ್ಬೋದು ಅಥವಾ ಕ್ಲೋರೈಡ್ ಆಗಿರ್ಬೋದು. ಸೊ ಕ್ಯಾಲ್ಸಿಯಂ combined with calcium, so for calcium sulfate, calcium silicate, calcium nitrate, calcium chloride or magnesium sulfate, these formation ಆಗಿ ಏನಾಗುತ್ತೆ ಇದು ಹಾರ್ಡ್ ಸ್ಕೇಲ್ ಫಾರ್ಮ್ ಆಗುತ್ತೆ, ಹಾರ್ಡ್ ಫಾರ್ಮ್ ಆಗುತ್ತೆ, ಹಾರ್ಡ್ನೆಸ್ ಫಾರ್ಮ್ ಆಗುತ್ತೆ, ಪರ್ಮನೆಂಟ್ ಹಾರ್ಡ್ನೆಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಯೂಶುವಲಿ ನಾವು ಕೆಮಿಕಲ್ ಟ್ರೀಟ್ ಮಾಡಿ ಇದನ್ನ ರಿಮೂವ್ ಮಾಡ್ತೀವಿ. ಸೊ ದೀಸ್ ಟೂ ಟೈಪ್ ಆಫ್ ದ ಯಾವುದು ಹಾರ್ಡ್ನೆಸ್ ನ ನಾವು ನೋಡ್ಬೋದು, ಟೆಂಪ್ರರಿ ಹಾರ್ಡ್ನೆಸ್, ಪರ್ಮನೆಂಟ್ ಹಾರ್ಡ್ನೆಸ್. ಈಗ ನಾವು ಇದನ್ನ ನೋಡೋದಾದ್ರೆ ರೇಂಜ್ ಅನ್ನ ಯಾವುದು ಹಾರ್ಡ್ನೆಸ್ ಟೈಪ್ ರೇಂಜ್ ನೋಡೋದಾದ್ರೆ ಈಗ ನಿಮ್ದು ಫಸ್ಟ್ ಒನ್ ಬಿಲೋ 15 ಇದ್ರೆ ಹಾರ್ಡ್ನೆಸ್ ನಾವು ಇದನ್ನ ಏನಂತೀವಿ ವೆರಿ ಸಾಫ್ಟ್ ಹಾರ್ಡ್ನೆಸ್ ಅಂತ ಕರಿತೀವಿ. ವೆರಿ ಸಾಫ್ಟ್ ಹಾರ್ಡ್ನೆಸ್ ಯಾವುದು ಬಿಲೋ 15 ಅಂದ್ರೆ ಇದು ರೇಂಜ್ ನಮ್ದು ppm ನಲ್ಲಿ ಬಿಲೋ 15 ಅಂದ್ರೆ ವೆರಿ ಸಾಫ್ಟ್ ಹಾರ್ಡ್ನೆಸ್ ಆಗುತ್ತೆ. ಅದೇ ನಿಮ್ದು 15 to 50 ಇದ್ರೆ ಇದನ್ನ ನಾವು ಸಾಫ್ಟ್ ಹಾರ್ಡ್ನೆಸ್ ಅಂತ ನಾವು ಮೇಜರ್ ಮಾಡ್ತೀವಿ. ಸಾಫ್ಟ್ ಹಾರ್ಡ್ನೆಸ್ ಯಾವುದು 15 to 50. ಥರ್ಡ್ ಒನ್ ಅದೇ 50 to 100 ಇದ್ರೆ ಇದನ್ನೇನಂತೀವಿ ಮಾಡರೇಟ್ ಹಾರ್ಡ್ನೆಸ್ ಅಂತೀವಿ. ಮಾಡರೇಟ್ ಹಾರ್ಡ್ನೆಸ್ ಯಾವುದು 50 to 100 ಇದ್ರೆ. ಫೋರ್ತ್ ನಮ್ದು 100 to 200 ಇದ್ರೆ ಹಾರ್ಡ್ನೆಸ್ ಅಂತೀವಿ. ಅದೇ ನಿಮ್ದು ಫಿಫ್ತ್ ಪಾಯಿಂಟ್ ನಲ್ಲಿ ಅಬೌವ್ 200 ಇದ್ರೆ ಇದನ್ನೇಂತ ಮಾಡ್ತೀವಿ ಮೇಜರ್ ಮಾಡ್ತೀವಿ ವೆರಿ ಹಾರ್ಡ್ನೆಸ್. ಸೊ ದಿಸ್ ppm ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡ್ತೀವಿ. ಈ ಟರ್ಮ್ ಹಾರ್ಡ್ನೆಸ್ ನ ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ ಇದಾಗಿತ್ತು ಗೆಳೆಯರಿ ಹಾರ್ಡ್ನೆಸ್ ಬಗ್ಗೆ ಡೀಟೇಲ್ ಆಗಿ. ಹಾರ್ಡ್ನೆಸ್ ಅಲ್ಲಿ ನಾವೇನ್ ನೋಡಿದೀವಿ, ಹಾರ್ಡ್ನೆಸ್ ಹೆಂಗ್ ಫಾರ್ಮ್ ಆಗುತ್ತೆ ನೋಡಿದೀವಿ, ಅದರ ಯೂನಿಟ್ ಯಾವುದು ppm gpm ನೋಡಿದೀವಿ, ಪಾರ್ಟ್ ಪರ್ ಮಿಲಿಯಂ ಆಫ್ 1000 ವಾಟರ್ ನ ಅಷ್ಟು ಪಾರ್ಟ್ ಪರ್ ಮಿಲಿಯಂ ನೋಡಿದೀವಿ. ನೆಕ್ಸ್ಟ್ ನಮ್ದು ಟೆಂಪರರಿ ಹಾರ್ಡ್ನೆಸ್, ಪರ್ಮನೆಂಟ್ ಹಾರ್ಡ್ನೆಸ್ ನೋಡಿದೀವಿ. ನೆಕ್ಸ್ಟ್ ನಮ್ದು ಯಾವುದು ಹಾರ್ಡ್ನೆಸ್ ರೇಂಜ್ ಮೇಲೆ ಟೈಪ್ ಆಫ್ ದ ಹಾರ್ಡ್ನೆಸ್ ಕ್ಲಾಸಿಫಿಕೇಶನ್ ನೋಡಿದ್ವಿ. ಇದಾಗಿತ್ತು ಹಾರ್ಡ್ನೆಸ್ ಬಗ್ಗೆ ಒಂದು ವಿಡಿಯೋ. ಸೊ ವಿಡಿಯೋ ಲೈಕ್ ಆದರೆ ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರನ ಉಳಿಸಿ. ಥ್ಯಾಂಕ್ ಯು.